ಬಡವರ ಮಕ್ಕಳೇ ಬಲಿ ಆಗ್ತಾರಂತ ಗೊತ್ತಾ ಅವ್ರನ್ನೇನು ಇತಿಹಾಸ ತೆಗೆದು ನೋಡು ಭಯ. ಹಿಂದುತ್ವ ಭಾವನೆಗಳನ್ನ ಧರ್ಮದ ಭಾವನೆಗಳನ್ನ ಹತ್ತಿಕ್ಕಿ ಎಷ್ಟು ಹುಡುಗರು ಜೈಲಿಗೆ ಹೋಗಿದ್ರು ಇತಿಹಾಸ ತೆಗೆದು ನೋಡ್ರಿ ನೀವು ಹೇಳೋದು ಕರೆಕ್ಟ್ ಆಗಿ. ಸರ್ ಈಗಾಗಲೇ ಏನಲ್ಲಿ ಕಲ್ಲು ಹೊಡೆದವ್ರದ್ದು ಅರೆಸ್ಟ್ ಅಂತ ಹಿಂದೂ ಕಾರ್ಯಕರ್ತರು ಒಂದು ಹಠ ಹಿಡಿದಿದ್ದಾರೆ ಸರ್. ಈ ಗಲಭೆಯಲ್ಲಿ ಏನೇನಾಗಿದೆ ಎಲ್ಲವೂ ವಿವರಣೆಯನ್ನು ಪಡಿತಾನೆ ಇದ್ದೀವಿ. ಕಲ್ಲು ಹೊಡೆದವ್ರನ್ನ ಪ್ರಚೋದನೆ ಮಾಡಿಸೋರ್ನ ಅರೆಸ್ಟು ಮಾಡಿಸಿದ್ವಿ. ನೀವು ಇನ್ನೊಂದು ಏನು ಹೇಳ್ತೀರ ಅದನ್ನು ವಿವರಣೆ ಇಮಿಡಿಯೇಟ್ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್ ಮುಸ್ಲಿಮರಿಗೆ ಸರ್ಕಾರ ಸಪೋರ್ಟ್ ಮಾಡ್ತಾ ಇದ್ರು ಅವನು ಬೇರೆ ಕೆಲಸ ಇಲ್ಲ ಇದೆ. ಅವರೆಲ್ಲರೂ ಇದೇ ಕೆಲಸ, ಅವರು ಮಾಡ್ತಕ್ಕಂಥದ್ದು ಕೆಲಸನೇ ಇದೆ. ಎಲ್ಲರೂ ಶಾಂತ ರೀತಿಯಿಂದ ಬರ್ರಪ್ಪ ನೀವು ಗಲಾಟೆ ಮಾಡಿ ಅಂತ ತಿಳಿದಿಲ್ಲ ಅವ್ರ ಬಾಯಲ್ಲಿ. ಅವರು ಆ ಜಾತಿಯವ್ರು ಮಾಡಿದ್ರು, ಈ ಧರ್ಮದವ್ರು ಮಾಡಿದ್ರು, ಅದ್ರದ್ದು ಹೆಂಗೆ ರಾಜಕೀಯ ಬ್ಯಾಳಿ ಬೇಯಿಸ್ಕೊಂಡಿದೆ. ಈಗ ಪೊಲೀಸರ ಕ್ಲಿಯರ್ ಮಾಡಿದ್ದಾರೆ ಸರ್, ಮಸೀದಿಯಿಂದನೇ ಕಲ್ಲು ಬಂದಿದ್ದು ಆದರೂ ಕೂಡ ಎಸ್ ಪಿ ಅವರಿದ್ದಾಗ ಅಲ್ಲಿ ಕಠಿಣವಾದ ಕ್ರಮ ತಗೊಳ್ಳೋದು ಅಂತದಾಗಲಿ ಡೆಫಿನೆಟ್ಲಿ ತೆಗೆದುಕೊಳ್ತಾರೆ. ನಿಮ್ಗೆ ಯಾಕೆ ಡೌಟ್ ಅದು? ಯಾಕೆ ಡೌಟ್ ಪಡ್ತಾ ಇದ್ರಿ? ಡೆಫಿನೆಟ್ಲಿ ಕಠಿಣ ಕ್ರಮ ಕೈಗೊಳ್ತೇವೆ. ಬಡವರ ಮಕ್ಕಳೇ ಬಲಿ ಆಗ್ತಾರಂತ ಗೊತ್ತಾ ಅವ್ರನ್ನೇನು ಇತಿಹಾಸ ತೆಗೆದು ನೋಡು ಭಯ. ಹಿಂದುತ್ವ ಭಾವನೆಗಳನ್ನ ಧರ್ಮದ ಭಾವನೆಗಳನ್ನ ಹತ್ತಿಕ್ಕಿ ಎಷ್ಟು ಹುಡುಗರು ಜೈಲಿಗೆ ಹೋಗಿದ್ರು ಇತಿಹಾಸ ತೆಗೆದು ನೋಡ್ರಿ ನೀವು ಹೇಳೋದು ಕರೆಕ್ಟ್ ಆಗಿ. ಸರ್ ಈಗಾಗಲೇ ಏನಲ್ಲಿ ಕಲ್ಲು ಹೊಡೆದವ್ರದ್ದು ಅರೆಸ್ಟ್ ಅಂತ ಹಿಂದೂ ಕಾರ್ಯಕರ್ತರು ಒಂದು ಹಠ ಹಿಡಿದಿದ್ದಾರೆ ಸರ್. ಈ ಗಲಭೆಯಲ್ಲಿ ಏನೇನಾಗಿದೆ ಎಲ್ಲವೂ ವಿವರಣೆಯನ್ನು ಪಡಿತಾನೆ ಇದ್ದೀವಿ. ಕಲ್ಲು ಹೊಡೆದವ್ರನ್ನ ಪ್ರಚೋದನೆ ಮಾಡಿಸೋರ್ನ ಅರೆಸ್ಟು ಮಾಡಿಸಿದ್ವಿ. ನೀವು ಇನ್ನೊಂದು ಏನು ಹೇಳ್ತೀರ ಅದನ್ನು ವಿವರಣೆ ಇಮಿಡಿಯೇಟ್ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್ ಮುಸ್ಲಿಮರಿಗೆ ಸರ್ಕಾರ ಸಪೋರ್ಟ್ ಮಾಡ್ತಾ ಇದ್ರು ಅವನು ಬೇರೆ ಕೆಲಸ ಇಲ್ಲ ಇದೆ. ಅವರೆಲ್ಲರೂ ಇದೇ ಕೆಲಸ, ಅವರು ಮಾಡ್ತಕ್ಕಂಥದ್ದು ಕೆಲಸನೇ ಇದೆ. ಎಲ್ಲರೂ ಶಾಂತ ರೀತಿಯಿಂದ ಬರ್ರಪ್ಪ ನೀವು ಗಲಾಟೆ ಮಾಡಿ ಅಂತ ತಿಳಿದಿಲ್ಲ ಅವ್ರ ಬಾಯಲ್ಲಿ. ಅವರು ಆ ಜಾತಿಯವ್ರು ಮಾಡಿದ್ರು, ಈ ಧರ್ಮದವ್ರು ಮಾಡಿದ್ರು, ಅದ್ರದ್ದು ಹೆಂಗೆ ರಾಜಕೀಯ ಬ್ಯಾಳಿ ಬೇಯಿಸ್ಕೊಂಡಿದೆ. ಈಗ ಪೊಲೀಸರ ಕ್ಲಿಯರ್ ಮಾಡಿದ್ದಾರೆ ಸರ್, ಮಸೀದಿಯಿಂದನೇ ಕಲ್ಲು ಬಂದಿದ್ದು ಆದರೂ ಕೂಡ ಎಸ್ ಪಿ ಅವರಿದ್ದಾಗ ಅಲ್ಲಿ ಕಠಿಣವಾದ ಕ್ರಮ ತಗೊಳ್ಳೋದು ಅಂತದಾಗಲಿ ಡೆಫಿನೆಟ್ಲಿ ತೆಗೆದುಕೊಳ್ತಾರೆ. ನಿಮ್ಗೆ ಯಾಕೆ ಡೌಟ್ ಅದು? ಯಾಕೆ ಡೌಟ್ ಪಡ್ತಾ ಇದ್ರಿ? ಡೆಫಿನೆಟ್ಲಿ ಕಠಿಣ ಕ್ರಮ ಕೈಗೊಳ್ತೇವೆ.